ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, 1,00,000 ಮುಖ್ಯಮಂತ್ರಿ ಬಹುಮಹಡಿ ಕನ್ನಡ 1 BHF ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHF ಫ್ಲ್ಯಾಟು. ನಿಮಗೆ ಏನಪ್ಪ ವಿಷಯ ತಿಳಿಸ್ತಾ ಇದ್ದೀನಿ, ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್, 1 BHF ಫ್ಲ್ಯಾಟು SC ST ಜನರಿಗೆ ಕೊಡ್ತಾರಾ ಅಥವಾ ಬೇರೆಯವರೆಲ್ಲ ತಾಂಬೋದ, ಜನರಲ್ ಕ್ಯಾಟಗಿರಿಯವರೆಲ್ಲ ತಾಂಬೋದ ಸಹ ಅರ್ಜಿ ಸಲ್ಲಿಸ್ಬೋದು. ಈಗಲೂ ಸಹ ಇದು ಡೇಟ್ ಏನೋ ಕ್ಲೋಸ್ ಆಗಿದೆಯಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾಯಿದ್ರೆ. ನೋಡಿ, 1,00,000 ವಸತಿ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಆಗ್ತಿರುವಂತಹ 1 BHF ಫ್ಲ್ಯಾಟು. ಇಲ್ಲಿ ಇಂಥವ್ರು ಅಂತ ಏನಿಲ್ಲ, SC ST ಆಗಿರ್ಬೋದು ಅಥವಾ OBC ಆಗಿರ್ಬೋದು, ಇವರೇ ತಗೋಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಜನರಲ್ ಕ್ಯಾಟಗರಿ ಯಾವೇ ಒಂದು ಕ್ಯಾಸ್ಟ್ ಆದರೂ ನೀವು ಅರ್ಜಿ ಸಲ್ಲಿಸ್ಬೋದು. ಒಂದೊಂದು ಕ್ಯಾಸ್ಟಿಗೂ ಒಂದೊಂದು ಪರ್ಸೆಂಟೇಜ್ ಅಂತ ಇಕ್ಕಿರ್ತಾರೆ. SC STಗೆ ಇಷ್ಟು ಪರ್ಸೆಂಟೇಜು, ಮತ್ತು ಜನರಲ್ ಕ್ಯಾಟಗರಿಗೆ ಇಷ್ಟು ಪರ್ಸೆಂಟೇಜು, OBC ಅವರಿಗೆ ಇಷ್ಟು ಪರ್ಸೆಂಟೇಜು, ಈ ಥರ ಎಲ್ಲ ವರ್ಗದವ್ರಿಗೂ ಇಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಅಷ್ಟು ಪರ್ಸೆಂಟೇಜಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಮಾಡ್ಬೋದು 1 BHF ಫ್ಲ್ಯಾಟ್ಗೆ. ಇಷ್ಟು ನಿಮಗೆ ತಿಳಿಸ್ತಿದ್ದೀನಿ. 1 BHF ಫ್ಲ್ಯಾಟ್ ಏನೋ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದು ಖಂಡಿತವಾಗಿ. ಈಗಲೂ ಸಹ ಡೇಟ್ ಯಾವುದೇ ರೀತಿಯಲ್ಲಿ ಕ್ಲೋಸ್ ಆಗಿಲ್ಲ. 1 BHF ಫ್ಲ್ಯಾಟ್ದು ಡೇಟು ಕ್ಲೋಸ್ ಆಗಿಲ್ಲ. ನಿಮಗೆ ಎನಿವನ್ ಈ ಸರ್ಕಾರ ಇಂಥ ದಿನವೇ ಕ್ಲೋಸ್ ಮಾಡ್ತೀವಿ ಅಂತಲೂ ನಿರ್ದಿಷ್ಟವಾಗಿ ತಿಳಿಸ. ಸುಮಾರು 4 ವರ್ಷದಿಂದನೂ ಸಹ 1 BHF ಫ್ಲ್ಯಾಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಾನೆ ಇದ್ದಾರೆ. ತಳಾಂತರು ತಾಂತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ MLA ಕೋಟ ಮತ್ತು ಸಾರ್ವಜನಿಕ ಕೋಟ ಇರುತ್ತೆ. ನಿಮ್ಮ ಹತ್ತಿರ ಇರುವಂಥ MLA ಹತ್ರನೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ತೊಗೊಬೋದು. ಅದೇ ಥರ ನೇರವಾಗಿ ಅರ್ಜಿ ಸಲ್ಲಿಸಿ ಸಾರ್ವಜನಿಕ ಕೋಟದಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ಒಂದು ಜಾಗದಲ್ಲಿ ಇದ್ದರೂ ಸಹ ನೀವು ತೊಗೊಬೋದು. ಹಾಗಾಗಿ ಇದು ಇಂಥದ್ದೇ ಅಂತ ಏನಿಲ್ಲ, ಖಂಡಿತವಾಗಿ ನೀವು ಯಾರು ಬೇಕಾದ್ರೂ ಇಲ್ಲಿ ಫ್ಲ್ಯಾಟ್ಗಳು ತೊಗೊಬೋದು. ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು 1 BHF ಫ್ಲ್ಯಾಟು. ಬೇರೆ ಜಿಲ್ಲೆಗಳಿಗೆ ಇದು ಅವಕಾಶ ಇರೋಲ್ಲ. ಏನು 1,00,000 ವಸತಿ ಯೋಜನೆ ಅಡಿಯಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಇದು ಅವಕಾಶ ಇರುತ್ತೆ. ಫ್ರೆಂಡ್, ನಿಮಗೆ ಬ್ಯಾಂಕ್ ಲೋನು ಸಹ ಅವೈಲೇಬಲ್ ಮಾಡಿಸ್ಕೊಡ್ತಾರೆ. ನೀವೇನಾರ ಫುಲ್ ಸೇವಿಂಗ್ ಅಮೌಂಟ್ ಇದ್ದರೂ ಸಹ ನೀವು ಅಮೌಂಟು ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಇಲ್ಲ ಅಂದರೆ ಬ್ಯಾಂಕ್ ಲೋನ್ ಆದರೂ ಮಾಡಿಸ್ಕೋಬೋದು. ಮಿಕ್ಕಿದ ಬ್ಯಾಲೆನ್ಸ್ ಏನಾರು ಇದ್ದರೆ ನೀವು ಕಟ್ಟಬೇಕಾಗುತ್ತೆ 1 BHF ಫ್ಲ್ಯಾಟು ಅಂತ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇಲ್ಲಿ ಸುಮಾರು ಜನ ಕೇಳ್ತಾ ಇರ್ತಾರೆ 1 BHF ಫ್ಲ್ಯಾಟ್ ನಾವು ಈಗಲೂ ಅರ್ಜಿ ಸಲ್ಲಿಸ್ಬೋದ ಅಂತ ಕೇಳಿರೋಕ್ಕೆ ನಾನು ನಿಮಗೆ ಆನ್ಸರ್ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ಮತ್ತು ನಿಮಗೆ ಏನು ಇತ್ತೀಚೆಗೆ ಫ್ಲ್ಯಾಟ್ ರೇಟು ಸಹ 10 ಲಕ್ಷ ರೂಪಾಯಿ ಜನರಲ್ ಕ್ಯಾಟಗರಿಗೆ, SC ST ಅವರಿಗೆ 9,70,000 ಆಗುತ್ತೆ. ಇಷ್ಟೆಲ್ಲ ನಿಮಗೆ ಡೀಟೇಲ್ಸು ಕೊಟ್ಟಿದ್ದೀನಿ. ಆನ್ಲೈನಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. ನೀವು ಯಾವುದೇ ಥರ ಮಧ್ಯವರ್ತಿ ಕಡೆಯಿಂದ ನೀವು ಓಡೋಡ್ಬಿಡಿ, ನೇರವಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದು. ಅಥವಾ ನಿಮ್ಮ ಹತ್ತಿರ ಇರುವಂಥ MLA ಕೋಟ ಹತ್ರ ಆಫೀಸ್ ಹತ್ರ ಹೋಗಿ ನೇರವಾಗಿ ಅರ್ಜಿ ಸಲ್ಲಿಸ್ಕೊಂಡು ಫ್ಲ್ಯಾಟ್ಗಳಲ್ಲಿ ಖಾಲಿ ಇರ್ತವೆ, ನೀವು ಅಲ್ಲಿ ತಗೊಬೋದು. ಯಾಕೆಂದರೆ ಸುಮಾರು ಒಂದು 4 ವರ್ಷದಿಂದ ಆಗಿದೆ ಫ್ಲ್ಯಾಟ್ಗಳು ಅರ್ಜಿ ಹಾಕೊಳ್ಳೋ. ಎಲ್ಲೆಲ್ಲಿ ಖಾಲಿದೆ ಅಲ್ಲಿ ಮಾತ್ರ ನೀವು ತಗೊಬೋದು. ಇಂಥ ಕಡೆಯೇ ಬೇಕು ಅಂತ ಇಲ್ಲಿ ಕೇಳೋಕ್ಕಾಗಲ್ಲ. ಯಾಕೆಂದರೆ ಸುಮಾರು ಫ್ಲ್ಯಾಟ್ಗಳಲ್ಲೇ ಭರ್ತಿ ಆಗಿದ್ದಾವೆ. ಕೆಲವು ಕೂಡ ಅಲ್ಲಲ್ಲದೆ ಖಾಲಿ ತೋರಿಸ್ತಿದೆ. ಅಂಥ ಜಾಗದಲ್ಲಿ ಬುಕ್ ಮಾಡಿದ್ರೆ ನಿಮ್ಗೇನಾರ ಸರ್ಕಾರದಿಂದ ಸೆಲೆಕ್ಟು ಅಂತ ಮೆಸೇಜ್ ಬಂದರೆ ಒಂದು 50,000 ರೂಪಾಯಿ ಪೇ ಮಾಡಿ, ನೀವು IDF ಬ್ಯಾಂಕಲ್ಲಿ ಅಂತ ತೋರಿಸುತ್ತೆ. ನೀವು 50,000 ರೂಪಾಯಿ ಪೇ ಮಾಡಿ ಅದನ್ನಂಥ ಫ್ಲ್ಯಾಟು ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಅರ್ಜಿ ಸಲ್ಲಿಸಿ ಒಂದು 15 ದಿನ 20 ದಿನದೊಳಗೆ ನಿಮಗೆ ಮೆಸೇಜ್ ಬಂದ್ಬಿಡುತ್ತೆ. 15 ದಿನ 20 ದಿನ, ಒಬ್ಬರು 1 ತಿಂಗಳು, ಒಂದೊಂದು 2 ತಿಂಗಳು, ಈ ಥರ ಆಗುತ್ತೆ. ಇಷ್ಟೆಲ್ಲ ನಿಮಗೆ ತಿಳಿಸ್ತೀನಿ. ಮತ್ತು ಸರ್ಕಾರದಿಂದ ಸಹಾಯಧನವೂ ಸಿಗುತ್ತೆ, ಸಬ್ಸಿಡಿನೂ ಸಿಗುತ್ತೆ. ಎಲ್ಲ ಹೊರತುಪಡಿಸಿನೇ 10 ಲಕ್ಷ ರೂಪಾಯಿ ಆಗುತ್ತೆ. ಜನರಲ್ ಕ್ಯಾಟಗಿರಿಗೂ 10 ಲಕ್ಷ ರೂಪಾಯಿ, SC ST 9,70,000 ಆಗುತ್ತೆ. ಬಟ್ ರಿಜಿಸ್ಟರ್ ಖರ್ಚು ಇಲ್ಲ ಆಗುತ್ತೆ. ರಿಜಿಸ್ಟರ್ ಖರ್ಚು ನಿಮಗೆ ಎಕ್ಸ್ಟ್ರಾ ಆಗುತ್ತೆ. ಒಂದು 50,000 ರಿಂದ 60,000 ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚಾಗುತ್ತೆ. ಅದು ಸಹ ನಿಮಗೆ ಆ್ಯಡ್ ಆಗುತ್ತೆ. ನಿಮ್ಮ ಸ್ವಂತ ದುಡ್ಡಿನಿಂದಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ನೀವು 10 ಲಕ್ಷ ಕಟ್ಟಿದ್ವಿ, ನಮಗೆ ಎಲ್ಲ ರಿಜಿಸ್ಟ್ರೇಷನ್ ಅವರೇ ಮಾಡಿಸ್ಕೊಡ್ತಾರೆ ಅಂತ ಏನಿಲ್ಲ. ಅದು ಫ್ಲ್ಯಾಟ್ ರೇಟ್ ಅಷ್ಟೇ. ನೀವೇನಿದ್ರು ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಖರ್ಚು ನಿಮ್ಮ ಬೀಳ್ಬೋದು. ಒಂದು 50 ರಿಂದ 60 ಒಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಖರ್ಚು 1 BHF ಫ್ಲ್ಯಾಟ್ ಆಗುತ್ತೆ ಅಂತ ನಿಮಗೆ ತಿಳಿಸ್ತಾಯಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೇನು ಡೌಟ್ ಇದ್ದರೂ ನೀವು ಕಮೆಂಟಲ್ಲಿ ಹಾಕ್ಬೋದು. ಆದಷ್ಟು ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.